Hello friends, welcome to my channel. Friends, ಇವತ್ತಿನ ವಿಡಿಯೋದಲ್ಲಿ ನಾನು Q&A ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು ಪೋಸ್ಟ್ ಕೂಡ ಹಾಕಿದೆ ಕಮ್ಯುನಿಟಿ ಬಾಕ್ಸ್ ಅಲ್ಲಿ. ಸೊ ನಿಮ್ಗೆ ಏನಾದ್ರು ಕ್ವೈರೀಸ್ ಇತ್ತು ಅಂದ್ರೆ ಕ್ವಶನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕೇಳಿ. ಸೊ ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ ಅಂತ ಹೇಳಿದೆ. ಸೊ ಸುಮಾರು ಜನಕ್ಕೆ ಅದು ಶೋ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಅಷ್ಟೊಂದು ಏನ್ ಕಮೆಂಟ್ಸ್ ಏನ್ ಬಂತಿಲ್ಲ. ಸೊ ಸ್ವಲ್ಪ ಜನ ಕಮೆಂಟ್ ಮಾಡಿದೀರಾ ಅಂಡ್ ಆಲ್ಸೋ ನಾನು ಅದರ ವಿಡಿಯೋಸ್ ಗಳು ಹಾಕಿದಾಗ ಸೊ ಅಲ್ಲಿ ಕ್ವಶನ್ಸ್ ನ ರೇಸ್ ಮಾಡಿದೀರಾ. ಸೊ ಅದೆಲ್ಲದನ್ನು ಕೂಡ ನಾನು ಒಟ್ಟಾಗಿ ಇವತ್ತು ನಿಮ್ಗೆ ನೀವು ಕೇಳಿರುವಂತ ಕ್ವಶನ್ಸ್ ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ನಾನ್ ತೋರಿಸುವಂತ ಪ್ರಾಡಕ್ಟ್ ಗಳನ್ನ ಸೊ ನೀವೇನಾದ್ರು ಆರ್ಡರ್ ಮಾಡ್ಲಿಕ್ಕೆ ಹೋದಾಗ ಸೊ ಅದು ಆರ್ಡರ್ ತಗೊಂತೀರಾ ಅಂತಾನು ಕೂಡ ತುಂಬಾ ಜನ ಕೇಳ್ತಾ ಇದ್ದೀರಾ. ಸೊ ಯಾವ್ದು ಬೆಸ್ಟ್ ಆಪ್ ಅಂತಾನು ಕೂಡ ಕೇಳ್ತಿದ್ದೀರಾ. ಅಂಡ್ ಆಲ್ಸೋ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಆಗಿರ್ಬೋದು, ಬಾಡಿ ಕೇರ್ ಬಗ್ಗೆ ಆಗಿರ್ಬೋದು. ಸೊ ಹೀಗೆ ಒಂದಷ್ಟು ಜನ ಕ್ವಶನ್ಸ್ ಕೇಳಿದ್ದಾರೆ. ಸೊ ನಿಮ್ ಎಲ್ಲಾ ಕ್ವಶನ್ಸ್ ಗೆ ಇವತ್ತು ಆನ್ಸರ್ ಮಾಡ್ತೇನೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದು. ನಿಮ್ಗೆ ಏನಾದ್ರು ಆ ಒಂದು ಕ್ವಶನ್ಸ್ ಏನಾದ್ರು ಇತ್ತು ನಿಮ್ಮ ಮೈಂಡ್ ಅಲ್ಲಿ ಅಂತ ಹೇಳಿದ್ರೆ, ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಸೊ ಓಕೆ ಫ್ರೆಂಡ್ಸ್, ಈಗ ಫಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಕ್ವಶನ್ ಬಂದು ರೂಪಾ ಸತಿಗೌಡ ಅಂತ ಹೇಳಿ ಅವ್ರು ಕೇಳಿದ್ದಾರೆ. ಮ್ಯಾಮ್, ನನ್ನ ಮಗಳಿಗೆ 12 ಇಯರ್, ಅವಳಿಗೆ ಹಣೆ ಮೇಲೆ ಮತ್ತೆ ಚಿಕ್ಕ ಚಿಕ್ಕ ಗುಳ್ಳೆಗಳಿದೆ, ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ, ಬೆಸ್ಟ್ ಫೇಸ್ ವಾಶ್ ಹೇಳಿ, ಆಮೇಲೆ ಕ್ರೀಮ್ ಹೇಳಿ ಅಂತ ಹೇಳಿ ಕೇಳಿದೀರಾ. ಸೊ ನಾನು ಆಲ್ರೆಡಿ 12 ಇಯರ್ಸ್ ಇಂದ ಏನು 18 ಇಯರ್ಸ್ ಒಳಗಡೆ ಇರ್ತಾರಲ್ವಾ, ಸೊ ಅವ್ರಿಗೆ ಟೀನೇಜರ್ಸ್ ಅವರಿಗೆ ನಾನು ಸ್ಕಿನ್ ಕೇರ್ ರೂಟೀನ್ ವಿಡಿಯೋನ ಆಲ್ರೆಡಿ ನಾನು ಪೋಸ್ಟ್ ಮಾಡಿದೀನಿ. ಸೊ ಯಾವ ಫೇಸ್ ವಾಶ್, ಯಾವ ಮಾಯಶ್ಚರೈಸರ್ ಬೆಸ್ಟ್ ಮತ್ತೆ ಯಾವ್ದು ಸನ್ಸ್ಕ್ರೀನ್ ಬೆಸ್ಟ್ ಅಂತ ಹೇಳಿ ಆ ರೂಟೀನ್ ನ ಫಾಲೋ ಮಾಡಿ. ಓಕೆನಾ. ಸೊ ಕಡಿಮೆ ಆಗ್ಬೋದು. ಇನ್ನು ಕಡಿಮೆ ಆಗಿಲ್ಲ, ಇನ್ನು ತುಂಬಾ ಜಾಸ್ತಿನೇ ಆಯ್ತು, ಫೇಸ್ ಎಲ್ಲ ಕೂಡ ತುಂಬಾನೇ ಪಿಂಪಲ್ಸ್, ಬ್ಲಾಕ್ ಹೆಡ್ಸ್ ಎಲ್ಲ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ. ಓಕೆನಾ. ಸೊ ನಾವು ಅಡಲ್ಟ್ಸ್ ಗಳು ಏನ್ ಯೂಸ್ ಮಾಡ್ತೀವಲ್ಲ ಪಿಂಪಲ್ಸ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಗೆ ಕ್ರೀಮ್ಸ್ ಗಳು ಯೂಸ್ ಮಾಡ್ತೀವಲ್ವಾ, ಸೊ ಅದನ್ನ 12 ಇಯರ್ಸ್ ಅಂದ್ರೆ ಟೀನೇಜ್ ಬಿಲೋ 18 ಇಯರ್ಸ್ ಇರೋರಿಗೆ ಅದನ್ನ ಯೂಸ್ ಮಾಡಬಾರ್ದಂತೆ. ಸೊ ನಾನು ನಿಮ್ ಕ್ವಶನ್ ಡಾಕ್ಟರ್ ಹತ್ರ ಕೇಳಿದಾಗ ಅವರೇ ನಂಗೆ ಹೇಳಿದ್ದು. ಸೊ ಹಾಗಾಗಿ ನಿಮ್ಗೆ ಯಾವ್ದೇ ಕ್ರೀಮ್ ನಾನು ಸಜೆಸ್ಟ್ ಮಾಡ್ತಿಲ್ಲ. ಸೊ ಬೆಟರ್ ನೀವು ಡಾಕ್ಟರ್ ನ ಕನ್ಸಲ್ಟ್ ಮಾಡಿ. ಓಕೆನಾ. ಆಲ್ರೆಡಿ ಸ್ಕಿನ್ ಕೇರ್ ರೂಟೀನ್ ವಿಡಿಯೋ ಮಾಡಿದೀನಿ. ಸೊ ಎಲ್ಲರಿಗೂ ಕೂಡ ಸೂಟ್ ಆಗುತ್ತೆ. ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಸೊ ಆ ವಿಡಿಯೋನ ಒಮ್ಮೆ ನೋಡಿ ನಿಮ್ಗೆ ಹೆಲ್ಪ್ ಆಗ್ಬೋದು. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಶಿಲ್ಪಾ ಕುಮಾರ್ ಅಂತ ಹೇಳಿ ಅವ್ರು ಕೇಳಿರುವಂತದ್ದು, ಮೇಕ್ ಅ ವಿಡಿಯೋ ಆನ್ ಬೆಸ್ಟ್ ಡೇ ಕ್ರೀಮ್ ಅಂತ ಹೇಳಿ. ಸೊ ಡೇ ಕ್ರೀಮ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಸೊ ನೀವೇನಾದ್ರು ನೋಡಿಲ್ಲ, ನೀವೀಗ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಹೇಳಿದ್ರೆ ಲಿಂಕ್ ನಾನು ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ, ಚೆಕ್ ಮಾಡಿ. ಸೊ ಡೇ ಕ್ರೀಮ್ ಅಂತ ಹೇಳಿದ್ರೆ ನೀವು ಆಫ್ಟರ್ ಸನ್ಸ್ಕ್ರೀನ್ ಈ ಒಂದು ಡೇ ಕ್ರೀಮ್ ನೀವು ಯೂಸ್ ಮಾಡಬೇಕಾಗುತ್ತೆ. ಅದರ್ವೈಸ್ ನೀವು ಬಿಫೋರ್ ಸನ್ಸ್ಕ್ರೀನ್ ಡೇ ಕ್ರೀಮ್ ಯೂಸ್ ಮಾಡಿ ಆಮೇಲೆ ಸನ್ಸ್ಕ್ರೀನ್ ಮಸ್ಟ್ ನೀವು ಅಪ್ಲೈ ಮಾಡಲೇಬೇಕು. ಜಸ್ಟ್ ನೀವು ಡೇ ಕ್ರೀಮ್ ಹಾಕೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರೊಟೆಕ್ಷನ್ ಸಿಗೋದಿಲ್ಲ, ಅಂದ್ರೆ ಸನ್ ಪ್ರೊಟೆಕ್ಷನ್ ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ನೀವು ಡೇ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಲೇಬೇಕು. ಓಕೆನಾ. ಸೊ ಆ ವಿಡಿಯೋ ಆಲ್ರೆಡಿ ನಾನು ಪೋಸ್ಟ್ ಮಾಡಿದೀನಿ. ಸೊ ನಿಮ್ಗೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ಸೊ ಆ ವಿಡಿಯೋ ನೋಡ್ಕೊಂಡು ನೀವು ಎವ್ರಿ ಡೇ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದು ARWL8SP ಅಂತ ಹೇಳಿ. ಸೊ ನೇಮ್ ಇಲ್ಲ ಅಂತ ಅನ್ಸತ್ತೆ. ಸೊ ಈ ಒಂದು ಅಕೌಂಟ್ ಇಂದ ಬಂದಿರುವಂತದ್ದು, ಬೆಸ್ಟ್ ಪಿಗ್ಮೆಂಟೇಶನ್ ಕ್ರೀಮ್ ಸೀರಮ್ ಹೇಳಿ ಅಂತ ಕೇಳಿದೀರಾ. ಸೊ ನಾನು ಆಲ್ರೆಡಿ ಪಿಗ್ಮೆಂಟೇಶನ್ ರಿಲೇಟೆಡ್ ಒಂದು ವಿಡಿಯೋ ಕೂಡ ಮಾಡಿದೀನಿ, ಲೈಕ್ ರುಟೀನ್ ಮಾಡಿದೀನಿ, ಸರಿನಾ. ಅಂಡ್ ಈ ವಿಡಿಯೋ ಆದ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ, ಅಂದ್ರೆ ಪಿಗ್ಮೆಂಟೇಶನ್ ರಿಲೇಟೆಡ್ ಸ್ಕಿನ್ ಕೇರ್ ರುಟೀನ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅದರಲ್ಲಿ ಮಾಯಶ್ಚರೈಸರ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಅಂಡ್ ಸೀರಮ್ ಅಂಡ್ ಸನ್ಸ್ಕ್ರೀನ್. ಸೊ ಇದಷ್ಟು ನೀವು ಪ್ರಾಪರ್ ಆಗಿ ನೀವು ಫಾಲೋ ಮಾಡಿದ್ರಿ 3 ಮಂತ್ಸ್ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಪಿಗ್ಮೆಂಟೇಶನ್ ಎಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ಅಂಡ್ ಆಲ್ಸೋ ಪಿಗ್ಮೆಂಟೇಶನ್ ಬಗ್ಗೆ ಒಂದು ನಿಮ್ಗೆ ಹೇಳಲೇಬೇಕು. ಸೊ ಸುಮಾರು ಜನ ನಾನು ಪಿಗ್ಮೆಂಟೇಶನ್ ರಿಲೇಟೆಡ್ ಏನಾದ್ರು ಒಂದು ಕ್ರೀಮ್ ಏನಾದ್ರು ಪೋಸ್ಟ್ ಮಾಡುತ್ತೀನಿ ಅಂತ ಹೇಳಿದ್ರೆ ಸೊ ಇದು ಫೇಕ್, ಪಿಗ್ಮೆಂಟೇಶನ್ ಫುಲ್ ಕ್ಲಿಯರ್ ಆಗೋದಿಲ್ಲ, ಸೊ ಅದು ಒಂದ್ಸಲ ಬಂತು ಅಂತ ಹೇಳಿದ್ರೆ ಹೋಗೋದಿಲ್ಲ ಅಂತ ಹೇಳಿ ಸುಮ್ನೆ ಕಮೆಂಟ್ ಹಾಕ್ತಾ ಇರ್ತೀರಾ. ಸೊ ಅದನ್ನ ನೋಡಿ ಸುಮಾರು ಜನ ಅದನ್ನೇ ಹೌದು ಅಂತ ಹೇಳಿ ನಂಬಿರ್ತಾರೆ. ಸೊ ಪಿಗ್ಮೆಂಟೇಶನ್ ಹೋಗೋದೇ ಇಲ್ಲ ಫೇಸಿಂಗ್ ಅಂತ ಹೇಳಿದ್ದು ತಪ್ಪು. ಬಿಕಾಸ್ ನನಗೆ ಪಿಗ್ಮೆಂಟೇಶನ್ ಆದಾಗ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ನಂಗೂ ಕೂಡ ಫುಲ್ ಕ್ಲಿಯರ್ ಆಗಿದೆ ನೋಡಿ, ಪಿಗ್ಮೆಂಟೇಶನ್ ಏನು ಕೂಡ ಇಲ್ಲ. ಬಟ್ ಪ್ರಾಪರ್ ಆಗಿ ನೀವು ಡಯಟ್ ಕೂಡ ಫಾಲೋ ಮಾಡ್ಬೇಕಾಗುತ್ತೆ ಅಂಡ್ ಆಲ್ಸೋ ರುಟೀನ್ ಕೂಡ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಆ ವಿಡಿಯೋನ ಆಲ್ರೆಡಿ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದೀನಿ. ಸೊ ನೀವೀಗ ಬೇಕಿದ್ರೆ ಬೇಗನೆ ಚೆಕ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಆದ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಪಿಗ್ಮೆಂಟೇಶನ್ ರಿಲೇಟೆಡ್ ರುಟೀನ್ ವಿಡಿಯೋ ಫಾಲೋ ಮಾಡ್ತೀನಿ. ಸೊ ಎರಡನ್ನೂ ನೋಡಿ ಆ ಹೇಳಿರುವಂತ ಕ್ರೀಮ್ಸ್ ಗಳಲ್ಲಿ ನಿಮ್ಗೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ಸೊ ಅದನ್ನ ನೀವು ತಗೊಳ್ಳಿ. ಎಲ್ಲದೂ ಕೂಡ ಒಂದೇ, ಸರಿನಾ. ಸೊ ಜಾಸ್ತಿ ಪ್ರೈಸ್ ಕಡಿಮೆ ಪ್ರೈಸ್ ಇರುತ್ತೆ ಅಷ್ಟೇ, ಬಿಟ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲದೂ ಕೂಡ ಒಂದೇ ಇರುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಅದನ್ನ ಬಿಟ್ರೆ ಇನ್ ಎಲ್ಲದೂ ಕೂಡ ಸೇಮ್ ಇರುತ್ತೆ, ಸರಿನಾ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಡಿರ್ತೀವಿ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ ಓಲ್ಡ್ ವಿಡಿಯೋದು. ಸೊ ಅದನ್ನ ಒಮ್ಮೆ ನೀವು ರೆಫರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಪಾರ್ವತಿ ಅವ್ರು ಕೇಳಿದ್ದಾರೆ, ಮ್ಯಾಮ್ ಫೇಸ್ಗೆ ಅಕ್ಕಿ ಹಿಟ್ಟಿಂದ ಸರ್ಡ್ ಮಾಡಬಹುದಾ ಅಂತ. ಸರ್ಡ್ ಅಂದ್ರೆ ಮೋಸ್ಟ್ಲಿ ಏನು ಅಕ್ಕಿ ಹಿಟ್ಟನ್ನ ಫೇಸ್ಗೆ ಅಪ್ಲೈ ಮಾಡಬಹುದಾ ಅಂತ ಕೇಳಿರ್ಬೋದು.
ಸೊ ಅಕ್ಕಿ ಹಿಟ್ಟನ್ನ ಫೇಸ್ ಗೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಒಂದ್ ರೀತಿ ನಿಮ್ಗೆ ಸ್ಕ್ರಬ್ ತರ ಅನ್ಸತ್ತೆ, ಅಂದ್ರೆ ಅದು ಸ್ವಲ್ಪ ಒರಟ್ ಆಗಿರುತ್ತೆ ನೋಡಿ. ಸೊ ನೀವು ಜೋರಾಗಿ ಅದನ್ನ ಅಪ್ಲೈ ಮಾಡೋದು ಅಥವಾ ಅದಕ್ಕೆ ಬೇರೆ ಅದರ ಇಂಗ್ರೀಡಿಯೆಂಟ್ಸ್ ನ ಹಾಕ್ಬಿಟ್ಟು ನೀವು ಅದನ್ನ ಯೂಸ್ ಮಾಡೋದ್ರಿಂದ ಸೊ ನಿಮ್ಗೆ ಯಾವ್ದೇ ರೀತಿ ಪರ್ಮನೆಂಟ್ ಆಗಿ ಏನು ರಿಸಲ್ಟ್ ಸಿಗೋದಿಲ್ಲ. ಸೊ ಆಲ್ರೆಡಿ ನಿಮ್ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಲೈಕ್ ಏನಾದ್ರು ಸ್ಕಾರ್ಸ್ ಇತ್ತು ಅಥವಾ ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದಿನ್ನೂ ಕೂಡ ಹೆಚ್ಚಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾನೇ ಡ್ರೈ ಕೂಡ ಆಗುತ್ತೆ. ಸೊ ಅದ್ರ ಬದಲು ನೀವು ಡರ್ಮಟಾಲಜಿ ಟೆಸ್ಟೆಡ್ ಇರುವಂತದ್ದು ನಿಮ್ ಸ್ಕಿನ್ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ರಿಲೇಟೆಡ್ ಯಾವ್ದಾದ್ರು ನೀವು ಕ್ರೀಮ್ ಸೀರಮ್ಸ್ ಅಥವಾ ಯಾವ್ದಾದ್ರು ನೀವು ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಏನಾದ್ರು ನೀವು ಅಪ್ಲೈ ಮಾಡಬಹುದು. ಸೊ ಅಕ್ಕಿ ಹಿಟ್ಟು ಅದನ್ನ ಅಕ್ಕಿ ಹಿಟ್ಟನ್ನ ಫೇಸ್ ಗೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬಿಡಿ. ಆಲ್ರೆಡಿ ಯಾರು ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ ಅಪ್ಲೈ ಮಾಡಬೇಡಿ ಫ್ರೆಂಡ್ಸ್, ಸರಿನಾ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಶಾಂತಲಾ ಮೋಹನ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಅಕ್ಕ ಫುಲ್ ಬಾಡಿ ವೈಟ್ನಿಂಗ್ ಕ್ರೀಮ್ ಬಗ್ಗೆ ಹೇಳಿ ಅಕ್ಕ ಪ್ಲೀಸ್. ಟೀನ್ಸ್ಗೆ ಹಾಗೆ ವೇಟ್ ಲಾಸ್ ಇನ್ 1 month ಅದ್ರ ಬಗ್ಗೆ ಹೇಳಿ ಅಕ್ಕ, ಹಾಗೆ ಫೇಸ್ ಕ್ಲಿಯರ್ ಆಗೋದಕ್ಕೆ ರೆಮಿಡೀಸ್ ಹೇಳಿ ಅಂತ ಹೇಳಿ ಕೇಳಿದ್ದಾರೆ. ಐ ಆಮ್ ಯುವರ್ ಬಿಗ್ ಫ್ಯಾನ್ ಅಂತಾನು ಕೂಡ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಎವ್ರಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ಸೊ ಅದನ್ನ ನೀವು ನೋಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಹಾಗಾಗಿ ಫ್ಯಾನ್ ಅಂತೆಲ್ಲ ಹೇಳ್ತಿದ್ದೀರಾ. ಅಂಡ್ ಈಗ ನಿಮ್ ಕ್ವಶನ್ಸ್ ಏನು ಅಂತ ಹೇಳಿದ್ರೆ ಫುಲ್ ಬಾಡಿ ವೈಟ್ನಿಂಗ್ ಕ್ರೀಮ್ ಬಗ್ಗೆ ಹೇಳಿ ಅಂತ ಹೇಳಿದ್ರ. ಸೊ ಬಾಡಿ ವೈಟ್ನಿಂಗ್ ಕ್ರೀಮ್ ಅಂದ್ರೆ ನಿಮ್ಗೆ ಏನಾದ್ರು ಟ್ಯಾನ್ ಏನಾದ್ರು ಆಗಿತ್ತು, ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ನೀವು ಲೈಕ್ ಏನು ಸನ್ಸ್ಕ್ರೀನ್, ಲೋಷನ್, ಮಾಯಶ್ಚರೈಸರ್ ನ ನೀವು ತಪ್ಪದೆ ಎವ್ರಿ ಡೇ ನೀವು ಅಪ್ಲೈ ಮಾಡಬೇಕು. ಸೊ ನೀವು ಇನ್ ಕೇಸ್ ಏನಾದ್ರು ಆಚೆ ಹೋಗ್ತೀರಾ, ಈಗ ನೀವೇನಾದ್ರು ವರ್ಕ್ ಮಾಡ್ತಿರ್ತೀರಾ ಅಥವಾ ಕಾಲೇಜ್ಗೆ ಏನಾದ್ರು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಮಸ್ಟ್ ಅಂಡ್ ಶುಡ್ ನೀವು ಆಫ್ಟರ್ ಬಾತಿಂಗ್ ಅಂದ್ರೆ ಸ್ನಾನ ಮಾಡಿದ ನಂತರ ನೀವು ಮಾಯಶ್ಚರೈಸರ್ ಮತ್ತೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿರ್ಬೇಕು, SPF ಇರುವಂತದ್ದು, ಸರಿನಾ. ಸೊ ಆಲ್ರೆಡಿ ನಾನು ಬಾಡಿ ಕೇರ್ ರೂಟೀನ್ ಕೂಡ ಮಾಡಿದೀನಿ, ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೋಡಿ. ಸೊ ಅವಾಗ ನಿಮಗೆ ಟ್ಯಾನ್ ಏನು ಕೂಡ ಆಗೋದಿಲ್ಲ, ನಿಮ್ಮ ಕೈ ಕಾಲುಗಳು ಏನು ಕೂಡ ಬ್ಲಾಕ್ ಆಗೋದಿಲ್ಲ. ಅಂಡ್ ನೆಕ್ಸ್ಟ್ ಬಂದು ವೇಟ್ ಲಾಸ್ ಬಗ್ಗೆ ಹೇಳಿ 1 month ಅಂತ ಹೇಳಿದ್ರ. ಸೊ 1 month ಅಲ್ಲಿ ಅಫ್ಕೋರ್ಸ್ ವೇಟ್ ಲಾಸ್ ಮಾಡಬಹುದು. ಸೊ ಬಿಕಾಸ್ ನಾನೇ 1 month ಅಲ್ಲಿ ವೇಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಆ ವಿಡಿಯೋನು ಕೂಡ ವೇಟ್ ಲಾಸ್ ಜರ್ನಿನ ವಿಡಿಯೋ ನಾನು ಪೋಸ್ಟ್ ಮಾಡಿದೆ. ಮೇ ಬಿ ನೀವು ಆ ವಿಡಿಯೋನ ನೋಡಿಲ್ಲ ಅಂತ ಅನ್ಕೊಂತೀನಿ. ಸೊ ನೀವು ಮಾರ್ನಿಂಗ್ ಏನ್ ಎದ್ದ ತಕ್ಷಣ ನೀವು ಹಾಟ್ ವಾಟರ್ ನ ಯೂಸ್ ಮಾಡಿ, ಅದಕ್ಕೆ ಬೆಲ್ಲನ ಹಾಕೊಂಡು ಯೂಸ್ ಮಾಡಿ, ಬ್ಲಡ್ ಸರ್ಕ್ಯುಲೇಷನ್ ತುಂಬಾನೇ ಚೆನ್ನಾಗುತ್ತೆ. ಸೊ ಅದಾದ್ಮೇಲೆ ನೀವು ಫೈಬರ್ ಇರುವಂತದ್ದು, ಪ್ರೋಟೀನ್ ಇರುವಂತದ್ದು ಅಂಡ್ ಆಲ್ಸೋ ಕಾರ್ಬೋಹೈಡ್ರೇಟ್ ಇರುವಂತ, ಸೊ ಈ ಮೂರನ್ನ ನೀವು ಮಾರ್ನಿಂಗ್, ಮಧ್ಯಾಹ್ನ ಮತ್ತೆ ನೈಟ್ ಸೊ 3 times ಡಿವೈಡ್ ಮಾಡ್ಕೊಂಡು ನೀವು ಯೂಸ್ ಮಾಡಬೇಕು. ಸೊ ಮಾರ್ನಿಂಗ್ ಯಾವ್ದು ಯೂಸ್ ಮಾಡಬೇಕು, ಆಫ್ಟರ್ನೂನ್ ಯಾವ್ದು ಯೂಸ್ ಮಾಡಬೇಕು ಅಂಡ್ ನೈಟ್ ಯಾವ್ದು ನಾವು ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿ ನನ್ನ ವೇಟ್ ಲಾಸ್ ಜರ್ನಿನ ನಿಮ್ಗೆ ಶೇರ್ ಮಾಡಿದೀನಿ. ಸೊ ಎಲ್ಲರೂ ಕೂಡ ನೀವು ಫಾಲೋ ಮಾಡಬಹುದು ಬಿಕಾಸ್ ನಂಗೆನೆ ಡಾಕ್ಟರ್ ಹೇಳಿರುವಂತದ್ದು. ಸೊ ನಾನು 1 month ಅಲ್ಲೇ ಬೇಗನೆ ರೆಡ್ಯೂಸ್ ಆದೆ ಅಂತಾನೆ ಹೇಳ್ಬೋದು. ಸೊ ಅಗೇನ್ ಹೇಳ್ತಾ ಇದೀನಿ, ಪ್ರಾಪರ್ ಆಗಿ ಮಾಡ್ಬೇಕು, ಓಕೆನಾ. ಸೊ ಒಂದಿನ ನೀವು ನೀಟಾಗಿ ಫಾಲೋ ಮಾಡಿ ನೆಕ್ಸ್ಟ್ ನೀವು ಹಾಗೇನೆ ಇದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಅದು ವರ್ಕ್ ಆಗೋದಿಲ್ಲ. 1 month ಕಂಟಿನ್ಯೂಸ್ ಆಗಿ ನೀವು ಮಾಡಿ. ಸೊ ನೀವು ಹೇಗ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸರಿನಾ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ ಫ್ರೆಂಡ್ಸ್, ಸರಿನಾ. ಸೊ ನಿಮ್ಗೆ ಹೆಲ್ಪ್ ಆಗ್ಬೋದು. ಅಂಡ್ ನೆಕ್ಸ್ಟ್ ಕೇಳಿದ್ರ ಫೇಸ್ ಕ್ಲಿಯರ್ ಆಗೋದಕ್ಕೆ ಅದರ ರೆಮಿಡೀಸ್ ಹೇಳಿ ಅಂತ ಹೇಳಿ. ಸೊ ನೀವು ನನ್ನ ಫಸ್ಟ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ನೀವು ನನ್ನ ಫಾಲೋ ಮಾಡ್ಕೊಂಡು ನಾನು ಮಾಡೋಂತ ವಿಡಿಯೋಸ್ ಎಲ್ಲ ಕೂಡ ನೀವು ಎವ್ರಿ ಡೇ ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನೀವೇನಾದ್ರು ಮಿಸ್ ಮಾಡಿದೀರಾ ಅಥವಾ ನಿಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ನನ್ನ ಚಾನೆಲ್ ನಲ್ಲಿ ನಾನು ಯಾವ್ದೇ ರೀತಿ ರೆಮಿಡೀಸ್ ವಿಡಿಯೋಸ್ ನಾನು ಮಾಡೋದಿಲ್ಲ. ಸೊ ಮಾಡೋದ್ರಿಂದ ಸೊ ಮಾಡ್ಬೋದು, ಮಾಡೋದಕ್ಕೆ ಏನಿಲ್ಲ. ಸೊ ಸುಮ್ನೆ ನಾನು ಇದನ್ನ ಹಚ್ಕೊಳ್ಳಿ ಅಂತ ಹೇಳ್ಬೋದು. ಬಟ್ ನಿಮ್ ಸ್ಕಿನ್ ಅಲ್ಲಿ ತುಂಬಾ ಜನ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಸ್ಕಿನ್ ಟೈಪ್ಸ್ ಬೇರೆನೆ ಇರುತ್ತೆ, ಅವ್ರಿಗೆ ಯಾವ್ದು ಕೂಡ ಸೂಟ್ ಆಗೋದಿಲ್ಲ. ಸೊ ಹೋಮ್ ರೆಮಿಡೀಸ್ ನ ಡಾಕ್ಟರ್ ಕೂಡ ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ನನ್ನ ಚಾನೆಲ್ ನಲ್ಲಿ ಹೋಮ್ ರೆಮಿಡೀಸ್ ನ ತೋರಿಸೋದಿಲ್ಲ. ಸೊ ಹೋಮ್ ರೆಮಿಡೀಸ್ ನ ನೀವು ಅದನ್ನ ಬಿಲೀವ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸರಿನಾ. ನಾರ್ಮಲ್ ಸ್ಕಿನ್ ಇತ್ತು, ನೀವೇನಾದ್ರು ಹೋಮ್ ರೆಮಿಡೀಸ್ ಟ್ರೈ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗುದಿಲ್ಲ. ಬಟ್ ನಿಮ್ ಸ್ಕಿನ್ ಟೈಪ್ ಬೇರೆ ಇದ್ದು, ಸೊ ನಿಮ್ ಸ್ಕಿನ್ ಅಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಇತ್ತು, ನೀವೇನಾದ್ರು ಯಾರೋ ಹೇಳಿದಾರೆ ಅಂತ ಹೇಳ್ಬಿಟ್ಟು ಹೋಮ್ ರೆಮಿಡೀಸ್ ನ ನೀವು ಟ್ರೈ ಮಾಡಿದ್ರಿ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಆಗೋದಂತೂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ನೋಡ್ಕೊಂಡು ಸ್ಕಿನ್ ಕೇರ್ ರೂಟೀನ್ ನೀವು ಫಾಲೋ ಮಾಡಿ ಸಾಕು. ಸೊ ಅದೇ ನಿಮ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾವ್ದೇ ಹೋಮ್ ರೆಮಿಡೀಸ್ ಗಳನ್ನ ನೀವು ಟ್ರೈ ಮಾಡಬೇಡಿ, ಸರಿನಾ. ಸೊ ಫ್ರೆಂಡ್ಸ್, ಇಷ್ಟು ಬಂದು ನಾನು ಹಾಕಿರುವಂತ ಪೋಸ್ಟ್ ಗೆ ಕಮೆಂಟ್ ಮಾಡಿರುವಂತದ್ದು. ಸೊ ತುಂಬಾ ಜನ ಏನ್ ಕಮೆಂಟ್ ಮಾಡಿಲ್ಲ ಬಿಕಾಸ್ ನೀವು ನೋಡಿಲ್ಲ ಅಂತ ಅನ್ಕೊಂಡಿದೀನಿ. ಅಂಡ್ ಸಾಕಷ್ಟು ನನ್ನ ವಿಡಿಯೋಸ್ ಹಾಕೋದ್ರಲ್ಲಿ ಕಮೆಂಟ್ ಬರ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಡೌಟ್ ಕ್ಲಿಯರ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ, ಮ್ಯಾಮ್ ನೀವು ತೋರಿಸೋ ಅಥವಾ ನೀವು ಪ್ರೊವೈಡ್ ಮಾಡಿರೋ ನೀವು ಕೊಟ್ಟಿರೋಂತ ಲಿಂಕ್ ಇಂದ ನಾವು ಆರ್ಡರ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ, ಬಟ್ ಅದು ಆರ್ಡರ್ ಆಗ್ತಾ ಇಲ್ಲ. ಸೊ ನಿಮ್ ಲಿಂಕ್ ಇಂದ ನಮ್ಗೆ ಆರ್ಡರ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದೀರಾ. ಸೊ ಆರ್ಡರ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಒಂದ್ ರೀಸನ್ ಅದು ಔಟ್ ಆಫ್ ಸ್ಟಾಕ್ ಆಗಿರ್ಬೋದು, ಓಕೆನಾ. ಅದರ್ವೈಸ್ ನಿಮ್ಗೆ ಕರೆಕ್ಟ್ ವೇ ನಿಮ್ಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಅನ್ಕೊಂಡಿದ್ವಿ. ಸೊ ಯಾರು ನಿಮ್ ಮನೇಲಿ ಯಾರು ಬೇರೆ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ಕೇಳಿ, ಸೊ ಅವ್ರು ನಿಮ್ಗೆ ನೀಟಾಗಿ ಪ್ರೊಸೀಜರ್ ಹೇಳ್ತಾರೆ, ಸರಿನಾ. ಸೊ ಇದು ಒಂದಾಯ್ತು. ಅಂಡ್ ನೆಕ್ಸ್ಟ್ ಬಂದು ನೀವು ಕೊಡುವಂತ ಲಿಂಕ್ ಅಲ್ಲೇ ನಾವು ತಗೋಬೇಕಾ, ಬೇರೆ ನಾವು ಸೈಟ್ ಅಲ್ಲಿ ನಾವು ತಗೋಬಹುದಾ ಅಂತ ಕೇಳ್ತಾ ಇದೀರಾ. ಅಫ್ಕೋರ್ಸ್ ತಗೋಬಹುದು. ಸೊ ಯಾವ್ದು ಒಳ್ಳೆ ಬೆಸ್ಟ್ ಮತ್ತೆ ಒರಿಜಿನಲ್ ಪ್ರಾಡಕ್ಟ್ ಬರುವಂತ ಸೈಟ್ ಗಳು ಯಾವ್ದು ಅಂತ ಹೇಳಿದ್ರೆ, ಸೊ ಫಸ್ಟ್ ಒಂದ್ ಬಂದು ಕ್ಲಿನಿಕಲಿ ಅಂತ ಇದೆ.
ಸೊ ಅದು ಓಕೆ. ಅಂಡ್ ನೈಕಾ ಆಗಿರ್ಬೋದು, ಟ್ರೂ ಮೆಟ್ಸ್ ಆಗಿರ್ಬೋದು, ಅಂಡ್ ಫಾಕ್ಸಿ ಆಗಿರ್ಬೋದು, ಅಂಡ್ ನೆಕ್ಸ್ಟ್ ಟಾಟಾ 1mg. ಸೊ ಆ ಒಂದು ಸೈಟ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಫಾರ್ಮಾ ಈಸಿ ಆಗಿರ್ಬೋದು, ಅಥವಾ ಅಪೋಲೋ ಫಾರ್ಮಸಿ ಆಗಿರ್ಬೋದು, purple.com ಆಗಿರ್ಬೋದು. ಅಂಡ್ ಆಲ್ಸೋ ನಾನು ಯಾವ್ದು ಪ್ರಾಡಕ್ಟ್ ತೋರಿಸಿರ್ತೀನಲ್ವಾ, ಸೊ ಅದ್ರ ಒರಿಜಿನಲ್ ಸೈಟೇ ಇರುತ್ತೆ. ಸೊ ಆ ಸೈಟ್ ಕೂಡ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬೋದು. ಕಂಪೇರ್ ಈ ಒಂದು ನಾನು ಹೇಳಿರುವಂತ ಸೈಟ್ ಗಳನ್ನ ಕಂಪೇರ್ ಮಾಡಿದ್ರೆ, ಬಿಕಾಸ್ ಒರಿಜಿನಲ್ ಅಂತೂ ಬಂದೇ ಬರುತ್ತೆ. ಅಂಡ್ ರಿಮೈನಿಂಗ್ ಕೇಳ್ತಿರ್ತೀರಾ ನೀವು, ನಾವು ಫ್ಲಿಪ್ಕಾರ್ಟ್ ಅಲ್ಲಿ ತಗೋಬಹುದಾ ಅಥವಾ ಅಮೆಝಾನ್ ಅಲ್ಲಿ ತಗೋಬಹುದಾ, ಅಂಡ್ ಆಲ್ಸೋ ಮೀಶೋದಲ್ಲಿ ತಗೋಬಹುದಾ, ಶಾಪ್ಸಿಲೆಲ್ಲ ತಗೋಬಹುದಾ ಅಂತ ಕೇಳ್ತಾ ಇದ್ದೀರಾ. ಸೊ ತಗೋಬಹುದು, ತಗೋಬಾರ್ದು ಅಂತ ಹೇಳ್ತಿಲ್ಲ, ಬಟ್ ಅದರಲ್ಲಿ ತುಂಬಾನೇ ಕಂಪ್ಲೇಂಟ್ಸ್ ಗಳು ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಫೇಕ್ ಬರುವಂತದ್ದು ತುಂಬಾನೇ ಜಾಸ್ತಿ ಇದೆ ಪ್ರಾಡಕ್ಟ್, ಅಂಡ್ ಬ್ರೇಕ್ ಆಗೋದಾಗಿರ್ಬೋದು, ಅಂಡ್ ತುಂಬಾನೇ ಕಂಪ್ಲೇಂಟ್ಸ್ ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಆ ಲಿಂಕ್ ಎಲ್ಲ ಕೂಡ ಪ್ರೊವೈಡ್ ಮಾಡೋದಿಲ್ಲ. ಸೊ ಮತ್ತೆ ಅಂಡ್ ಆಲ್ಸೋ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಶೋ ಆಗ್ತಿರತ್ತೆ. ಸೊ ಅದು ಹೇಗೆ ಅನ್ನೋದೇ ನಂಗೆ ಗೊತ್ತಿಲ್ಲ. ಸೊ ಮೇ ಬಿ ಅದು ಒರಿಜಿನಲ್ ಅಲ್ಲ ಅಂತ ಅನ್ಕೊಂತೀನಿ. ಸೊ ಹಾಗಾಗಿ ನಾನು ನಿಮಗೆ ಆ ಒಂದು ಸೈಟ್ ಗಳನ್ನ ತೋರಿಸೋದಿಲ್ಲ. ಈಗ ನಾನು ಅದ್ರ ಸಪೋಸ್ ಯಾರೋ ಒಂದು ಲಿಂಕ್ ಪ್ರೊವೈಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅದನ್ನ ನಿಮ್ಗೆ ಆಗ್ತಿಲ್ಲ ಅಂದ್ರೆ ಆರ್ಡರ್ ಮಾಡ್ಲಿಕ್ಕೆ ಅದು ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಬೇರೆ ಸೈಟ್ ನಲ್ಲಿ ನೋಡಿ ಸರಿನಾ. ಸೊ ಅಲ್ಲಿ ಸಿಕ್ತು ಅಂತ ಹೇಳಿದ್ರೆ ನೀವು ತಗೋಬಹುದು. ಪ್ರೈಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಸೊ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲಿ ಡಿಸ್ಕೌಂಟ್ ಇರುತ್ತೆ ಅಲ್ಲಿ ನೋಡಿ ತಗೊಳ್ಳಿ. ಸೊ ನಾನ್ ಪ್ರೊವೈಡ್ ಮಾಡ್ಬೇಕಾದ್ರೆ ಎಲ್ಲಿ ಡಿಸ್ಕೌಂಟ್ ಕಡಿಮೆ ಇರುತ್ತೆ, ಸೊ ಆ ಸೈಟ್ ನಾನು ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಆರ್ಡರ್ ಮಾಡ್ಬೇಕಾದ್ರೆ ಬೇರೆ ಸೈಟ್ ಅಲ್ಲಿ ಕಡಿಮೆ ಇತ್ತು ಅಂತ ಹೇಳಿದ್ರೆ, ಸೊ ಆ ಸೈಟ್ ಅಲ್ಲಿ ನೀವು ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಸೊ ಈ ಒಂದು ಕ್ವಶನ್ಸ್ ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಲಾಸ್ಟ್ ಕ್ವಶನ್ ಬಂದು, ನಾನು ಇವಾಗ ಒಂದು ಪ್ರಾಡಕ್ಟ್ ಗಳನ್ನ ತೋರಿಸಿರ್ತೀನಲ್ವಾ, ಸೊ ಅದನ್ನ ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಯೂಸ್ ಮಾಡಿ ಕೆಲವರಿಗೆ ರಿಸಲ್ಟ್ ಕೂಡ ಬಂದಿದೆ, ಕೆಲವರಿಗೆ ರಿಸಲ್ಟ್ ಬಂದಿಲ್ಲ. ಸೊ ನೀವು ತೋರಿಸಿರುವಂತ ಪ್ರಾಡಕ್ಟ್ ಗಳಿಂದ ನಮ್ಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ಸೊ ನಾನು ಈ ಪ್ರಾಡಕ್ಟ್ ಗಳನ್ನ ನೀವು ಯೂಸ್ ಮಾಡ್ಲೇಬೇಕು ಅಂತ ಹೇಳಿ ನಾನು ನಿಮ್ಗೆ ಎಲ್ಲೂ ಕೂಡ ಹೇಳಿಲ್ಲ. ಸೊ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಈ ರೀತಿ ಬೆನಿಫಿಟ್ ಸಿಗುತ್ತೆ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಪ್ರಾಡಕ್ಟ್ ಅಂತ ಹೇಳಿ ನನ್ನ ಚಾನಲ್ ಅಲ್ಲಿ ತೋರಿಸುವಂತದ್ದು ಸರಿನಾ. ಸೊ ಸಪೋಸ್ ನೀವೀಗ ಓನರ್ ಚೂಸ್ ಮಾಡಿ ನಾನು ಹೇಳಿರುವಂತ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ, ಪ್ರಾಪರ್ ಆಗಿ ನೀವು ಯೂಸ್ ಮಾಡಿರ್ಬೇಕು. ಅಂಡ್ ಆಲ್ಸೋ ಡಯಟ್ ಕೂಡ ನೀವು ಫಾಲೋ ಮಾಡಿರ್ಬೇಕು. ಅಂಡ್ ಆಲ್ಸೋ ಆ ಒಂದು ಪ್ರಾಡಕ್ಟ್ ನಿಮ್ಮ ಸ್ಕಿನ್ ಟೈಪ್ ಅದು ಸೂಟ್ ಆಗದೇನು ಕೂಡ ಇರ್ಬೋದು, ಬೇರೆ ಕೂಡ ನಿಮ್ಗೆ ಸೂಟ್ ಆಗೋದು ನೋಡಿ. ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ, ಸೊ ಡಾಕ್ಟರ್ ಕೊಡುವಂತ ಎಲ್ಲದೂ ಕೂಡ ನಿಮ್ಗೆ ಸೂಟ್ ಆಗುತ್ತೆ ಎಂದು ಹೇಳೋದಿಲ್ಲ. ಸೊ ಅವ್ರು ನಿಮ್ಗೆ ಏನು ಅವ್ರು ನಿಮ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ನಿಮಗೆ ಸೂಟ್ ಆಯ್ತು ಅಂತ ಹೇಳಿದ್ರೆ, ಸೊ ಅದನ್ನ ಕಂಟಿನ್ಯೂ ಮಾಡಿ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಚೇಂಜಸ್ ಮಾಡ್ತಾರಲ್ವಾ. ಸೊ ತುಂಬಾ ಜನ ಡಾಕ್ಟರ್ನು ಕೂಡ ಕನ್ಸಲ್ಟ್ ಮಾಡಿರ್ತೀರಾ. ಸೊ ಅವರು ಕೂಡ ಇದೇ ರೀತಿ ಹೇಳಿರ್ತಾರೆ, ಬಟ್ ನೀವು ನಾನ್ ತೋರಿಸಿರೋದ್ರಿಂದನೇ ಈ ರೀತಿ ಆಗಿದೆ ಅಂತ ಹೇಳ್ತಿರ್ತೀರಾ. ಸೊ ಇಲ್ಲ, ಬೇರೆಯವ್ರಿಗೆ ಕೂಡ ಬೇರೆಯವ್ರಿಗೂ ಕೂಡ ಅದು ವರ್ಕ್ ಆಗಿರುತ್ತೆ ಅಲ್ವಾ. ಸೊ ನಿಮಗೆ ಅದು ವರ್ಕ್ ಆಗಿರಲ್ಲ ಅಂತ ಅನ್ಕೊಂಡಿದ್ದೀನಿ, ಬಟ್ ನಿಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗಿರೋದಿಲ್ಲ ಅಲ್ವಾ. ಸೊ ಸೈಡ್ ಎಫೆಕ್ಟ್ ಏನು ಕೂಡ ಆಗೋದಿಲ್ಲ, ಬಟ್ ರಿಸಲ್ಟ್ ನಿಮ್ಗೆ ಕಡಿಮೆಯಲ್ಲಿ ಸಿಗ್ಬೋದು. ಕೆಲವರಿಗೆ 1 ಮಂತ್ ಅಲ್ಲಿ ಸಿಗ್ಬೋದು, ಕೆಲವರಿಗೆ 3 ಮಂತ್ಸ್ ಅಲ್ಲಿ ಸಿಗ್ಬೋದು, ಕೆಲವರಿಗೆ 6 ಮಂತ್ ಅಲ್ಲಿ ಸಿಗ್ಬೋದು. ಬಟ್ ಪ್ರಾಪರ್ ಆಗಿ ನೀವು ಅದನ್ನ ಫಾಲೋ ಮಾಡ್ಬೇಕು. ಹಚ್ಚಿದ ತಕ್ಷಣ ಯಾವುದೇ ಕ್ರೀಮ್ ಆಗಿರ್ಬೋದು, ಯಾವುದೇ ಸೀರಮ್ಸ್ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ನಿಮ್ಮ ಫೇಸ್ ವೈಟ್ ಆಗೋದಿಲ್ಲ ಸರಿನಾ. ಅಂಡ್ ಎಲ್ರು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ಚಾನಲ್ ಸ್ಟಾರ್ಟ್ ಮಾಡಿ ಒಂದು 4 ಮಂತ್ಸ್ ಆಗಿದೆ, ಕಂಪ್ಲೀಟ್ ಆಗಿದೆ. ಸೊ ಈ 4 ಮಂತ್ಸ್ ಅಲ್ಲಿ 5K ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರಾ. ಅಂಡ್ ಆಲ್ಸೋ ಎವ್ರಿಡೇ ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಒಂದಷ್ಟು ಜನ ನೋಡೋದಿಲ್ಲ, ಸೊ ಸ್ಕಿಪ್ ಮಾಡ್ತಾ ಹೋಗ್ತೀರಾ. ಸೊ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ದಯವಿಟ್ಟು ಪ್ರತಿಯೊಂದು ವಿಡಿಯೋನು ಕೂಡ ವಾಚ್ ಮಾಡಿ. ಸೊ ಸಪೋಸ್ ನಿಮ್ಗೆ ಯಾರಾದ್ರೂ ಬಂದು ಏನಾದ್ರು ಕ್ವಶನ್ಸ್ ಕೇಳಿದ್ರು, ಅಥವಾ ನೀವೇ ಬೇರೆಯವರಿಗೆ ಹೇಳ್ಕೊಡ್ಬೋದು. ಸೊ ಆ ರೀತಿ ಇನ್ಫಾರ್ಮೇಟಿವ್ ಆಗಿರುತ್ತೆ ನನ್ನ ವಿಡಿಯೋಸ್ಗಳು. ಸೊ ಯಾವ ವಿಡಿಯೋ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ. ಸುಮ್ನೆ ಯಾವ್ದೊಂದು ಬ್ಲಾಗ್ಸ್ ನೋಡೋದಾಗಿರ್ಬೋದು, ಅಂದ್ರೆ ಸುಮ್ನೆ ಅವ್ರ ಮನೆದು ಇವ್ರ ಮನೆದು, ಸೊ ಅದನ್ನ ನೀವು ನೋಡೋದಕ್ಕಿಂತ ಇನ್ಫಾರ್ಮೇಟಿವ್ ಆಗಿರುವಂತ ವಿಡಿಯೋಸ್ಗಳು, ಚಾನೆಲ್ಗಳು ಸಾಕಷ್ಟು ಯೂಟ್ಯೂಬ್ ಅಲ್ಲಿ ಸಿಗತ್ತೆ. ಸೊ ನನ್ನ ಚಾನಲ್ ಮಾತ್ರ ನೋಡಿ ಅಂತ ಹೇಳ್ತಿಲ್ಲ. ಸೊ ನಿಮ್ಗೆ ಹೆಲ್ಪ್ ಆಗುವಂತ ಚಾನಲ್ಸ್ ಗಳು ತುಂಬಾನೇ ಇರುತ್ತೆ. ಸೊ ಅದನ್ನ ನೀವು ಫಾಲೋ ಮಾಡಿ. ಸೊ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಎಫರ್ಟ್ಗೆ ನಿಮ್ಮ ಸಪೋರ್ಟ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಂದು ವಿಡಿಯೋನು ವಾಚ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಸಾಕಷ್ಟು ಜನ ವ್ಲಾಗ್ಸ್ ಮಾಡಿ, ಮತ್ತೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಸೊ ಹೀಗೆ ಒಂದು ಸಾಕಷ್ಟು ಜನ ನಂಗೆ ಸಜೆಷನ್ ಕೂಡ ಕೊಡ್ತಾ ಇದ್ದೀರಾ. ಸೊ ನಾನು ಅದನ್ನೆಲ್ಲದೂ ಕೂಡ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಮಾಡೋಣ. ಬಟ್ ವ್ಲಾಗ್ಸ್ ಮಾಡಿ ಅಂತ ಹೇಳ್ತಿದ್ರ, ಸೊ ವ್ಲಾಗ್ಸ್ ಚಾನಲ್ ನಂದಲ್ಲ ಫ್ರೆಂಡ್ಸ್ ಅನ್ನ. ಸೊ ಅದು ಆ ರೀತಿ ಮಾಡೋದಿ ಅಂತ ಹೇಳಿದ್ರೆ, ಸೊ ನಂದು ಯಾರು ವ್ಯೂಸ್ ಆಗೋದೇ ಇಲ್ಲ ಅಂತಾನೆ ಹೇಳ್ಬೋದು. ಆಲ್ರೆಡಿ 1-2 ಕುಕಿಂಗ್ ವಿಡಿಯೋಸ್ ಕೂಡ ಮಾಡಿದೆ, ಬಟ್ ಅಷ್ಟು ನನ್ಗೆ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ. ಸೊ ನನಗೆ ರೆಸ್ಪಾನ್ಸ್ ಸಿಗೋದು ಯಾವ್ದಿರುತ್ತೆ, ಸೊ ನಾನು ಅದನ್ನ ಮಾಡ್ಬೇಕಲ್ವಾ. ಅಂಡ್ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ. ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಅಂಡ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ. ನಿಮ್ಗೆ ಈ ಕಮೆಂಟ್ ಅಲ್ಲೇ ನಿಮ್ಗೆ ಆನ್ಸರ್ ಮಾಡ್ತೀನಿ ಈ ವಿಡಿಯೋದಲ್ಲೇ ಸರಿನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ, ಸೊ ಅಗೇನ್ ಹೇಳ್ತಿದೀನಿ, ಕಮೆಂಟ್ ಮಾಡಿ. ಮತ್ತೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅಂಡ್
ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ಸಪೋರ್ಟ್ ಮಾಡಿ. ಸೊ ಚಾನಲ್ ಚೆನ್ನಾಗಿ ಗ್ರೋ ಕೂಡ ಆಗಲಿ, ನಿಮ್ಗೆ ಯೂಸ್ಫುಲ್ ಆಗಿರುವಂತ ಕಂಟೆಂಟ್ಗಳು ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಎವ್ರಿ ಡೇ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ಗಳು, ಹೊಸ ವಿಡಿಯೋಸ್ ಎಲ್ಲದೂ ಕೂಡ ಅಪ್ಲೋಡ್ ಆಗ್ತಿರತ್ತೆ. ಸೊ ಯಾವ್ದು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ಯೂಸ್ಫುಲ್ ಆಗಿರುವಂತ ಕಂಟೆಂಟ್ಗಳು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.